ಬನ್ನಿ ಆಂಜನೇಯ ಏನು ಹೇಳ್ತಾರೆ ಅಂತ ನೋಡೋಣ. ಸೊ 2025 ನಿಮಗೆ ಏನೇನು ಪಾಠ ಕಳಿಸ್ತು ಆ ಪಾಠನೆಲ್ಲ ನೆನ್ಪಿಟ್ಕೊಂಡಿರಿ ಅನ್ನುವಂಥದ್ದು ಇದೆ. 2025ರಿಂದ ಏನು ಕಲ್ತ್ರಿ ಅದನ್ನು 2026ರಲ್ಲಿ ಬುದ್ಧಿವಂತಿಕೆಯ ರೂಪದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ದಡ್ಡತನದಲ್ಲಿ ಹೋಗಬೇಡಿ ಅನ್ನುವಂಥದ್ದು ಇದೆ. ಬುದ್ಧಿವಂತಿಕೆಯ ಅಸ್ತ್ರ ನಿಮ್ಮ ಜೊತೆ ಇರಲಿ. 2025ರಲ್ಲಿ ಯಾವ್ದು ಮಾಡಿದ್ರೆ ಒಳ್ಳೆಯದು, ಯಾವ್ದು ಮಾಡಿದ್ರೆ ಕೆಟ್ಟದ್ದು, ಏನು ಮಾಡಬಹುದು, ಏನು ಮಾಡಬಾರ್ದು, ಸೊ ಒಳಿತು ಮಾಡಿದವರು ಹೇಗೆ ಏನಾಯಿತು ರಿಸಲ್ಟ್, ಕೆಟ್ಟದ್ದು ಮಾಡಿದವ್ರಿಗೆ ಏನಾಯಿತು, ಇದೆಲ್ಲವೂ ಕೂಡ ಗೊತ್ತಿದೆ ನಿಮಗೆ. ಸೊ ಹಾಗಾಗಿ ಭಯ ಬೀಳಿ ಬ್ರೇವಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಭಯನೆಲ್ಲ ಬಿಟ್ಟು ಧೈರ್ಯವಾಗಿ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ಸೊ ಧೈರ್ಯವಾಗಿ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ಸಮಸ್ಯೆಗಳು ಏನೇ ಇದ್ರೂ ಸಮಸ್ಯೆಗಳ ಬೆನ್ನಹತ್ತಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಸ್ಯೆನ ಬುಡ ಸಮೇತ ಕಿತ್ತಾಕುವಂಥ ಸಮಯ ಬಂದಿದೆ, ಕಿತ್ತಾಕಿ ಅನ್ನುವಂಥದ್ದು ಇದೆ. ಸೊ ಶತ್ರುಬುದ್ಧಿ ವಿನಾಶಾಯ ಅಂತ ಕೇಳೋದಕ್ಕಿಂತ ಶತ್ರು ವಿನಾಶಾಯ ಅನ್ನುವಂಥ ರೀತಿಲಿ ಇದೆ. ಇಲ್ಲಿ ತುಂಬ ಪವರ್ಫುಲ್ ಇದೆ. ಸೊ ಆಂಜನೇಯ ನಿಮ್ಮ ಶತ್ರುನ ಯಾವತ್ತೂ ಬಿಡೋದಿಲ್ಲ. ಹಾಗೆ ಆಂಜನೇಯ ತನ್ನ ಶ್ರೀರಾಮನ ಶತ್ರುಗಳನ್ನು ಕೂಡ ಬಿಡೋದಿಲ್ಲ. ಇದು ಎಚ್ಚರಿಕೆಯಲ್ಲಿ ಇರಲಿ ಅನ್ನುವಂಥದ್ದು ಇದೆ. ಅಯೋಧ್ಯೆಯಲ್ಲಿ ಒಂದಷ್ಟು ಅವಘಡಗಳನ್ನ ಮಾಡಬೇಕು, ಕರ್ಮಕಾಂಡಗಳನ್ನ ಮಾಡಬೇಕು ಅಂತ ಯಾರು ಪ್ರಯತ್ನ ಪಡ್ತಿದ್ದಾರೋ ಅವರು ಒಬ್ಬರು ಉಳಿಯೋದಿಲ್ಲ. ಇದು ಆಂಜನೇಯ ಇಲ್ಲಿ ನುಡಿತಾ ಇರುವಂಥ ರೀತಿ ಇದು. ಸುಮ್ಮನೆ ನೋಡ್ಕೊಂಡು ಕೂತಿಲ್ಲ ನಾನು, ಹಿಂದೆ ಏನು ಮಾಡಿದ್ದಾರೆ ಅನ್ನೋದು ನಂಗೆ ಗೊತ್ತಿದೆ, ಈಗ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಮುಂದೆ ಇದರ ರಿಸಲ್ಟ್ ಏನಾಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿದೆ. ಈಗ ನಿಮ್ಮ ಸಿಚುವೇಶನನ್ನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಳ್ಬೇಕು ಅಂದರೆ ಒಂದಷ್ಟು ಸ್ಟ್ರಾಟರ್ಜೀಸ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರನ್ನ ಕಾಪಾಡಬೇಕು, ಮಕ್ಕಳ ಉದ್ಧಾರ ಮಾಡಬೇಕು, ಮುಂದಿನ ಜನಾಂಗದ ಭವಿಷ್ಯ ಮಕ್ಕಳೇ. ಸೊ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಲ್ವಾ. ಸೊ ಮಕ್ಕಳನ್ನ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಹೇಳ್ಕೊಡಿ ಮಕ್ಕಳಿಗೆ ದಿನನಿತ್ಯ. ಅವರ ದೇಹದಲ್ಲೂ ಅವರ ಮನಸ್ಸಿನಲ್ಲೂ ಮತ್ತು ಅವರ ಆಲೋಚನೆಗಳಲ್ಲೂ ಕೂಡ ರಾಮ ಭಕ್ತಿನ ತಗೊಂಬನ್ನಿ ಅನ್ನೋದನ್ನು ಹೇಳ್ತಿದ್ದಾರೆ. ಜೊತೆಗೆ ಅವರು ರಾಮನ ರಕ್ಷೆಗೆ ಬಂದರೆ ಅವರ ಮುಂದಿನ ಅವರ ನೆಕ್ಸ್ಟ್ ಜನ್ರೇಷನ್ ಏನಿದೆ ಅದು ಕೂಡ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಮುಗ್ಧತೆಯನ್ನು ಉಳಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಗ್ಧರಾಗಿ ಇರಿ ಅಂತಲೂ ಇದೆ, ಮತ್ತು ಮುಗ್ಧರಾಗಿ ಯಾಮಾರಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ ನಿಮಗೆ ಅಂತ ಹೇಳ್ತಿದ್ದಾರೆ. ಸೆಲ್ಫ್ ಕಾನ್ಫಿಡೆನ್ಸೇ ನಿಮ್ಮ ನಂಬಿಕೆ, ನಿಮ್ಮ ಶಕ್ತಿ ಎಲ್ಲವೂ ಕೂಡ ಇಂಪಾರ್ಟೆಂಟು. ನೀವು ಭಕ್ತಿಯಿಂದ ನಂಬಿ ಕರೆದ್ರೆ ಆಂಜನೇಯ ಎಲ್ಲೇ ಇದ್ದರೂ ಬರ್ತಾರೆ. ನೀವು ಶ್ರದ್ಧೆಯಿಂದ ಕರೆದ್ರೆ ಅವ್ರು ಎಲ್ಲೇ ಇದ್ದರೂ ಬರ್ತಾರೆ. ಎಂಥ ಕ್ರಿಟಿಕಲ್ ಸಿಚುವೇಶನ್ ಇದ್ದರೂ ಕೂಡ ಆಂಜನೇಯ ಬಂದು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಪ್ರೊಟೆಕ್ಟ್ ದ ವೀಕ್ ಅಂತ ಇದೆ. ಸೊ ವೀಕ್ ಆಗಿರೋರನ್ನ ರಕ್ಷಣೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಸೇವ್ ಸಂಬಡಿ ಹೂ ನೀಡ್ ಸಮ್ ಹೆಲ್ಪ್ ಇನ್ ಯುವರ್ ಲೈಫ್. ಸೊ ಅದು ನಿಮಗೆ ಬಿಟ್ಟಂಥ ವಿಚಾರ. ಜೊತೆಗೆ ಸ್ಟ್ರೆಂತ್ ಇದೆ, ಶಕ್ತಿ ದೇವತೆಯ ಆಶೀರ್ವಾದ ಕೂಡ ಇದೆ. ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿ ಸಾಮರ್ಥ್ಯಗಳು ಇರೋದ್ರಿಂದ ಭಗವಂತ ನಿಮ್ಮನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಸೊ ನಿಮ್ಮ ಮುಖಾಂತರನೇ ಒಂದಷ್ಟು ಶತ್ರು ಸಂಹಾರ ಆಗಬೇಕು. ದುಷ್ಟ ಶಕ್ತಿಗಳು ಚದುರಿ ಹೋಗೋ ಹಾಗೆ ನೋಡ್ಕೊಳ್ಳಿ. ಕಿಲೋಮೀಟರ್ ಗಟ್ಟಲೆ ದೂರ ಆಗಲಿ ದುಷ್ಟಶಕ್ತಿಗಳು, ನಿಮ್ಮ ಅವರ ಎಕ್ಸ್ಪೆಂಡ್ ಆಗಲಿ, ನಿಮ್ಮ ವೈಬ್ರೇಷನ್ ಹೈ ಆಗಲಿ, ನಿಮ್ಮ ಕಾನ್ಫಿಡೆಂಟ್ ಹೈ ಆಗಲಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಎಸ್ಪೆಷಲಿ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ನನಗೆ ಇಲ್ಲಿ ವೈಬ್ ಕೂಡ ಇದೆ.
ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಇಡೀ ಶತ್ರು ಸೈನ್ಯ ನಿರ್ನಾಮ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ತುಂಬ ದೊಡ್ಡ ಮಟ್ಟದಲ್ಲೇ ಪ್ರಯೋಗ ಇದೆ. ಸಣ್ಣ ಸಣ್ಣ ಡ್ರೋನ್ಗಳು ಗುಂಪು ಗುಂಪಾಗಿ ಪಕ್ಷಿಗಳ ರೂಪದಲ್ಲಿ ಬರುವಂಥ ಡ್ರೋನ್ಗಳನ್ನು ಹೊರೆ ಹೊರೆಡು ಅಯ್ಯಯ್ಯೋ ಗಣೇಶ, ಕನ್ನಡ ನಂದೆಲ್ಲೋಯ್ತು. ಹೊಡೆದು ಉರುಳಿಸಬೇಕು. ಉರುಳಿಸುವಂಥದ್ದು. ಮತ್ತು ಒಂದಷ್ಟು ವಿಚಾರಗಳಲ್ಲಿ ನಮಗೆ ಗರುಡದೇವರ ಆರಾಧನೆಯಿಂದ, ಗರುಡದೇವರ ಒಂದಷ್ಟು ಆವಾಹನೆಯಿಂದ ಗರುಡದೇವರು ನಮಗೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಂಜನೇಯ ಇರಬೇಕಾದ್ರೆ ಆಂಜನೇಯನ ಬಾಲ ಕೂಡ ಕೆಲಸ ಮಾಡುತ್ತೆ. ಸೊ ಮುತ್ತನ್ನು ಮೂಗ್ಬೆಟ್ಟನ್ನ ಎತ್ತಿದಂಥ ಮುತ್ತೆತ್ತರಾಯನ ಬಾಲ ಕೂಡ ಸಮಥಿಂಗ್ ಏನೋ ಬದಲಾವಣೆನ ಗ್ರಹಗತಿಗಳಲ್ಲಿ ಮಾಡುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಮಳೆ, ಐಸ್ ಹೇಗೆ ಅಂದರೆ ಅತಿಯಾದ ಮಳೆ ಆಗೋದ್ರಲ್ಲಿ ಇದೆ, ಅತಿಯಾದ ಬೆಂಕಿ ಅವಘಡಗಳಾಗುವಂಥ ಸಾಧ್ಯತೆ ಇದೆ. ಮಳೆ ಹೇಗೆ ಬರುತ್ತೆ ಅಂದರೆ ಮಳೆ ನೀರು ಥರ ಬರೋದಿಲ್ಲ. ನಾವು ಆನೆಕಲ್ ನೋಡ್ತಿದ್ವಲ್ಲ, ಆನೆಕಲ್ ಮಳೆ ಅಲ್ಲ, ಐಸ್ ಮಳೆ ಥರ ಮಳೆ ಬರುತ್ತೆ. ಐಸ್ ಮಳೆ ಥರ ಮಳೆ ಬಂದಾಗ ಬೆಳಕೆ ಕಾಣೋದಕ್ಕೆ ಕಷ್ಟ ಆಗತ್ತೆ. ಹಗಲಲ್ಲೂ ಕೂಡ ಸೂರ್ಯ ಮೋಡದ ಮರೆಯಲ್ಲಿ ಮುಚ್ಚಿಟ್ಕೊಂಡು ಐಸ್ ಮಳೆನ ಸುರಿಸ್ತಿರ್ತಾರೆ. ಆವಾಗ ಬಹಳಷ್ಟು ಮಕ್ಕಳಿಗೆ ಹೇಗೆ ಹೇಳ್ತಿದ್ದೀರಾ, ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ನಾನೇನು ಹೇಳ್ತಿಲ್ಲ, ಕಾರ್ಡ್ಗಳ ಆಧಾರದ ಮೇಲೆ ಹೇಳ್ತಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಯಾರು ಪ್ರಶ್ನೆ ಕೇಳಬೇಡಿ ಮಧ್ಯದಲ್ಲಿ. ಮಕ್ಕಳು ಪುಟ್ಟ ಮಕ್ಕಳನ್ನು ಕಾಪಾಡ್ಕೊಳ್ಳಿ, ಪುಟ್ಟ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿ ಇರಬೇಕು. ಜೊತೆಗೆ ರೆಡಿಯಾಗಿ ನಿಮ್ಮ ಒಂದು ಆಯುಧನ ನೀವು ಇಟ್ಕೊಳ್ಬೇಕು, ಸೇವೆ ಮಾಡಲಿಕ್ಕೆ ಅಥವಾ ಸಹಾಯ ಮಾಡಲಿಕ್ಕೆ ಏನು ಬೇಕಾಗುತ್ತೋ ಅದನ್ನೆಲ್ಲ ರೆಡಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಯಾಕೆಂದರೆ ಮಕ್ಕಳ ಒಂದು ಕಲ್ಯಾಣಕ್ಕಾಗಿ ನೀವು ಮಕ್ಕಳಿಗೋಸ್ಕರ ಮಕ್ಕಳನ್ನ ಕಾಪಾಡಬೇಕು. ಆಮೇಲೆ ನಿರ್ಗತಿಕರು ಇರ್ತಾರೆ, ಯುವಕರು, ಅವರಿಗೂ ಕೂಡ ಮಾರ್ಗದರ್ಶನಕರಾಗಿ ಮತ್ತು ವಿಲ್ ಪವರ್ ಆಗಿ, ಮತ್ತು ಹೂ ಈಸ್ ಹನುಮ ಇಸ್ ಬಾಡಿ ಬಿಲ್ಡರ್ ಅನ್ನುವಂಥ ರೀತಿಯಲ್ಲಿ ಕೆಲವರು ಅಂದ್ಕೊಂಡಿದ್ದಾರೆ. ಸೊ ಆ ರೀತಿಯಲ್ಲಿ ಕೂಡ ಕೆಲವ್ರಿಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಮಾರ್ಗದರ್ಶನ ತೋರಿಸೋದಕ್ಕೆ ರೆಡಿಯಾಗಿರಿ. ನಿಜವಾಗ್ಲೂ ತುಂಬ ಕೆಟ್ಟದಾಗಿ ಪರಿಣಾಮ ಬೀರುವಂಥ ಶತ್ರು ರಾಷ್ಟ್ರದ ಕುತಂತ್ರನೂ ಇದೆ, ಜೊತೆಗೆ ಪ್ರಾಕೃತಿಕ ವಿಕೋಪನೂ ಇದೆ. ಎರಡೂ ಕೂಡ ಕಾಣಿಸ್ತಾ ಇದೆ. ಇದೆರಡರಲ್ಲೂ ನಮ್ಮನ್ನು, ನಮ್ಮ ದೇಶನ ಮತ್ತು ಪ್ರಪಂಚನ, ವಸುದೈವಕ ಕುಟುಂಬ ಅಂದರೆ ಇಡೀ ಭೂಮಂಡಲ ಅಂದ್ಕೊಂಡು ನಾವು ಕಾಪಾಡಬೇಕು. ಬೇರೆ ಗ್ರಹಗಳು, ಮಂಡಲಗಳು ಇಲ್ವಾ ಅಂತಿದ್ದಾರೆ, ಅದೂ ಇದೆ. ಆದರೆ ನೀವು ಅಲ್ಲಿ ಹೋಗೋಕ್ಕಾಗಲ್ವಲ್ಲ, ನಮ್ಮ ಯೋಗ್ಯತೆ ಎಲ್ಲ ಭೂಮಂಡಲ ಅಷ್ಟೇ. ಸೊ ಅದನ್ನು ಮಾಡ್ಕೊಳ್ಳೋಣ, ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಡಿವೋಷನ್ ಈಸ್ ಪ್ರೊಟೆಕ್ಷನ್. ದೇವ್ರು ಏನು ಮಾಡ್ತಿದೆ ಅಂದರೆ, ದೇವರು ಕಾಪಾಡ್ತಿದೆ. ದೇವರು ಕಾಪಾಡೋದಕ್ಕೆ ನಿಮ್ಮನ್ನು ಸೃಷ್ಟಿ ಮಾಡಿ ಬಿಟ್ಟಿರೋದು ಬರೀ ತಿಂದ ಪುಟ್ಟ, ಉಂಡ ಪುಟ್ಟ, ಮಲಗದ ಪುಟ್ಟ ಅನ್ನೋದಕ್ಕಲ್ಲ. ಜನರಿಂದ ಸಹಾಯ ಸಿಗಲಿ, ಜನರಾಗಿ ಜನರಿಗೋಸ್ಕರ ರಕ್ಷಾ ಕವಚವಾಗಿ ನಿಲ್ಲಿ ಅನ್ನುವಂಥ ಪ್ರಜಾಪ್ರಭುತ್ವ ಸರ್ಕಾರನ ಮಾಡಿರೋದ್ರ ಉದ್ದೇಶನ ನಿಮಗೆ ಅರಿವು ಮಾಡಿಸೋದಕ್ಕೋಸ್ಕರ ಆ್ಯಸ್ ಯೂಶ್ವಲ್ ದೇವರ ಒಂದು ರಕ್ಷೆ ಯಾವಾಗಲೂ ಇದ್ದೇ ಇರುತ್ತೆ. ದೇವರೇ ನಿಮಗೆ ಶ್ರೀರಕ್ಷೆಯಾಗಿ ಇರ್ತಾರೆ. ಸೊ ಬೇರೆಯವ್ರನ್ನ ಕಾಪಾಡೋರಾದರೆ ನಮ್ಮನ್ನು ಯಾರು ಕಾಪಾಡ್ತಾರೆ ಅನ್ನೋರಿಗೆ. ಸೊ ಕೊರೋನಾ ಟೈಮಲ್ಲಿ ಎಲ್ಲ ಡಾಕ್ಟರ್ಸು, ನರ್ಸಸ್ಸು ನಮ್ಮನ್ನು ಕಾಪಾಡಿದ್ರು. ಆದರೆ ಅವರಿಗೇನೂ ಆಗಲಿಲ್ಲ ಅಲ್ವಾ, ಮೇಜರಾಗಿ ಕೆಲವರಿಗೆ ಒಂದೆರಡು ಬಿಟ್ಟರೆ
ಬಹಳಷ್ಟು ಯಾರು ನಮ್ಮನ್ನು ರಕ್ಷೆ ಮಾಡೋದಕ್ಕೆ ನಿಂತಿದ್ರು, ರಕ್ಷಣೆಗೆ ನಿಂತಿದ್ರು, ಅವರೆಲ್ಲ ಸುರಕ್ಷಿತವಾಗೇ ಇದ್ದರು. ಯಾಕೆ ಅಂದರೆ ಅವರಿಗೆ ದೈವದ ರಕ್ಷೆ ಇತ್ತು. ಸೊ ಹಾಗಾಗಿ ಒಳ್ಳೆ ಕೆಲಸ ಮಾಡೋರಿಗೆ ದೈವದ ರಕ್ಷೆ ಯಾವಾಗಲೂ ಇರುತ್ತೆ. ನಾನು ಅನ್ನುವಂಥ ಅಹಂಕಾರನ ಬಿಡಲಿಲ್ಲ ಅಂದರೆ ಇಡೀ ವಿಧಾನಸೌಧನೇ ಬೆಂಕಿಗೆ ಆಹುತಿಯಾಗಿ ಸುಟ್ಟೋಗುತ್ತೆ ಅನ್ನುವಂಥದ್ದು ಇದೆ. ಇದನ್ನು ನಂಗೆ ಗೊತ್ತಿಲ್ಲ, ನನಗಿಲ್ಲಿ ಬರ್ತಿದೆ, ನಾನು ಹೇಳ್ತಿದ್ದೀನಿ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಬಟ್ ಇಲ್ಲಿ ಬರ್ತಾ ಇರೋದು ದೈವವಾಣಿ, ಎಸ್ಪೆಷಲಿ ಆಂಜನೇಯನ ವಾಣಿ. ಸೊ ಹಾಗಾಗಿ ನಾನು ಅನ್ನುವಂಥ ಅಹಂಕಾರನ ಬಿಟ್ಟು ಕರ್ತವ್ಯ ಪ್ರಜ್ಞೆಯ ಕಡೆ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆ ಕರ್ತವ್ಯ ಪ್ರಜ್ಞೆಯ ಇಂದ ಮಾತ್ರ ನಿಮ್ಮೆಲ್ಲರಿಗೂ ಒಂದು ರಕ್ಷೆ ಅನ್ನುವಂಥದ್ದು ಇರೋದು. ನಿಮ್ಮ ಗ್ರೋತಿಗೋಸ್ಕರ ನಿಮ್ಮ ಅಹಂಕಾರನ ಬಿಟ್ಟಾಕಿ ಅನ್ನುವಂಥದ್ದು ಇದೆ. ನೀವು ಬೆಳಿಬೇಕು ಅಂದರೆ ನಿಮ್ಮೊಳಗಿನ ಅಹಂಕಾರ ನಶಿಸಿ ಹೋಗಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಎಂಬ್ರೇಸ್ ದ ಚಾಲೆಂಜಸ್ ಕಾಯ್ತಾ ಇದೆ ನಿಮಗೋಸ್ಕರ. ಒಂಟಿಯಾಗಿ ಬರುವಂಥ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ರೆಡಿಯಾಗಿರಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ಆ ಸಮಸ್ಯೆಗೆ ಪರಿಹಾರ ಎಲ್ಲಿದೆ, ಏನಿದೆ ಅನ್ನೋದನ್ನು ನೀವು ಕಂಡುಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಉತ್ತರ ದಿಕ್ಕಿಗೆ ನಿಮಗೆ ಉತ್ತರಗಳು ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಉತ್ತರ ದಿಕ್ಕಿನಲ್ಲಿ ನಿಮಗೆ ಉತ್ತರಗಳು ಸಿಗುತ್ತೆ ಉತ್ತರ ದಿಕ್ಕಿಗೆ ಹೋದಾಗ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ 4 ಗಂಟೆಯಲ್ಲಿ ನೀವು ಧ್ಯಾನ ಮಾಡಿ ಆವಾಗ ನಿಮಗೆ ಉತ್ತರಗಳು ಸಿಗುತ್ತೆ ಅನ್ನುವಂಥ ರೀತಿಲಿ ಇದೆ ಇಲ್ಲಿ, ಸಮಥಿಂಗ್ ಲೈಕ್ ದಟ್. ಸೊ ಭಯ ಬೇಡ ಅನ್ನುವಂಥದ್ದು ಇದೆ. ಭಯ ಬೇಡ, ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ, ಎಂಥದ್ದೇ ಯುದ್ಧ ಆದರೂ ಗೆದ್ದು ಬರ್ತೀರಾ ಅನ್ನುವಂಥದ್ದು ಇದೆ. ಸಂಜೀವಿನಿ ಪರ್ವತ ಕೂಡ ನಿಮಗೆ ಆಶೀರ್ವಾದನ ಮಾಡುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಸಂಜೀವಿನಿ ನಗರ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಸಂಜೀವಿನಿ ಔಷಧಿ, ಗಿಡಮೂಲಿಕೆ ಔಷಧಿಗಳನ್ನೆಲ್ಲ ಶೇಖರಿಸಿ ಇಡಿ, ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಬರ್ತಿದೆ, ಎಲ್ಲರಿಗೂ ಬೇಕಾಗತ್ತೆ. ಆ ಕ್ಷಣಕ್ಕೆ ಗಿಡಮೂಲಿಕೆಗಳನ್ನ, ಔಷಧಿ ಸಸ್ಯಗಳನ್ನ ಹುಡ್ಕೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈಗೇ ಎಚ್ಚರಿಕೆಯಿಂದ ರೆಡಿ ಮಾಡಿ ಇಟ್ಕೊಂಡಿರಿ ಅನ್ನುವಂಥದ್ದು ಇದೆ. ಆವಾಗ ದುಡ್ಡಿಗೋಸ್ಕರ ಮಾರ್ಕೊಳ್ಳೋದಕ್ಕೂ ಕೂಡ ನಿಮ್ಮ ಕೈಲಾಗೋದಿಲ್ಲ, ಸಹಾಯ ಮಾಡಬೇಕು ಅಂದರೂ ಕೂಡ ಆಗೋದಿಲ್ವೇನೋ. ಹಾಗಾಗಿ ಔಷಧಿನ ರೆಡಿ ಮಾಡಿಕೊಂಡು, ಎಲ್ಲೆಲ್ಲಿ ಜಾಸ್ತಿ ಸಾಂಕ್ರಾಮಿಕ ರೋಗಗಳಾಗತ್ತೆ ಮುಂದಿನ ದಿನಗಳಲ್ಲಿ ಅಲ್ಲೆಲ್ಲ ನೀವೇನು ಮಾಡ್ಬೋದು ಅಂದರೆ, ಸೊ ಎಲ್ಲ ಗಿಡಮೂಲಿಕೆಗಳನ್ನ ತಗೊಂಡು ನೀವು ಮೃತ್ಯುಂಜಯ ಹೋಮನ ಆವಾಹನೆ ಮಾಡಿ, ಸುದರ್ಶನ ಚಕ್ರನ ಇಂಕ್ಲೂಡ್ ಮಾಡಿ, ಸುದರ್ಶನ ಹೋಮನ ಇಂಕ್ಲೂಡ್ ಮಾಡಿ, ಅದ್ರ ಜೊತೆ ಧನ್ವಂತರಿ ಹೋಮನೂ ಇಂಕ್ಲೂಡ್ ಮಾಡಿ, ದುರ್ಗಾ ಶಕ್ತಿನ ಪ್ರತಿಷ್ಠಾಪನೆ ಮಾಡಿ ಹವನನ ಮಾಡಬೇಕು ಕಾಂಬಿನೇಷನಲ್ಲಿ. ನನಗೆ ಗೊತ್ತಿಲ್ಲ, ಇದು ಯಾರೂ ಮಾಡಲ್ಲ, ನಾನೆಲ್ಲೋ ತಲೆ ಕೆಟ್ಟೋಳು ಹೇಳ್ತಿದ್ದೀನಿ ಅನ್ನಿಸ್ಬೋದು ನಿಮಗೆ. ಬಟ್ ಒಂದೊಂದೇದ್ರಲ್ಲಿ ಪರಿಹಾರ ಅನ್ನೋದು ಸಾಕಾಗ್ತಿಲ್ಲ, ಕಲಿಯುಗ ಇದೆ. ಸೊ ಹಾಗಾಗಿ 4-5 ಕಾಂಬಿನೇಷನಲ್ಲಿ ಸಾಂಕ್ರಾಮಿಕ ರೋಗ ಜಾಸ್ತಿ ಇರೋ ಕಡೆ ಡಾಕ್ಟರ್ಸ್ ಏನು ಮಾಡೋದಕ್ಕಾಗೋದಿಲ್ಲ. ಎಷ್ಟು ಜನನ ಅಂತ ಉಳಿಸ್ತಾರೆ ಅವರು, ಎಷ್ಟು ಜನಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ನಿಮ್ಮೂರಿನ ಗ್ರಾಮ ದೇವತೆಯ ದೇವಸ್ಥಾನದ ಮುಂದೆ ಪ್ರತಿಯೊಂದು ಮನೆಯಿಂದ ಅರಿಶಿಣದ ಕಳಸನ ತೊಗೊಂಬಂದು, ಅರಿಶಿಣದ ನೀರು, ಬೇವಿನ ಸೊಪ್ಪನ್ನು ತೊಗೊಂಬಂದು ಪ್ರತಿಯೊಬ್ಬರು ಅರಿಶಿಣ ಬೇವಿನ ನೀರಿನಲ್ಲಿ ಸ್ನಾನ ಮಾಡಿ, ಹಳದಿ ಬಣ್ಣದ ವಸ್ತ್ರನ ಧರಿಸಿ ಮಾಡಬೇಕು. ಇದರಿಂದ ಆಗತ್ತೆ ಅನ್ನುವಂಥದ್ದು ಇದೆ. ಊರಿನ 4 ಮೂಲೆಗಳಿಗೆ ಅನ್ನನ ಬಲಿ ಹಾಕಬೇಕು, ಬಲಿಯನ್ನು ಹಾಕಬೇಕು ಅಂತ ಇದೆ. ಇದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ, ಆದರೆ ಇವಾಗ ಇದನ್ನು ಮಾಡಬೇಕು ಅಂತ ಹೇಳ್ತಿದೆ. ಇವಾಗ ಮಾಡ್ತಿರೋ ಅಥವಾ ಅದು ಬಂದಾಗ ಮಾಡ್ತಿರೋ ನನಗೆ ಗೊತ್ತಿಲ್ಲ.
ಬರೋಕ್ಕೆ ಮುಂಚೆ ಮಾಡಿದ್ರೆ ಒಳ್ಳೆಯದು, ಬಂದಮೇಲೆ ಮಾಡಿದ್ರೂ ಒಳ್ಳೆಯದು, ಹೋದ್ಮೇಲೆ ಮಾಡಿದ್ರೂ ಒಳ್ಳೆಯದು. ಏನಿದೆ, ಒಂದು 2-3 ಸತಿ ಮಾಡ್ಕೊಳ್ಬಹುದು. ಪ್ರಾಣಕ್ಕಿಂತ ಹೆಚ್ಚಿಂದು ಏನೂ ಇಲ್ಲ. ನನಗೆ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ, ಅದನ್ನು ಹೇಳ್ತಿದ್ದೀನಿ. ಸೊ ಇದೆಲ್ಲವೂ ಕೂಡ ನಿಜವಾಗ್ಲೂ ವರ್ಕ್ ಆಗುತ್ತೆ. ಕರೋನಾ ಟೈಮಲ್ಲಿ ನಾನು ಮಾಡಿದ್ದೆ. ಸೊ ಎಲ್ರಿಗೂ ಒಳ್ಳೆಯದಾಗತ್ತೆ, ಮಾಡಿ ಎನ್ನುವಂಥದ್ದು ಇದೆ. ಎಲ್ಲ ಗಿಡಮೂಲಿಕೆಗಳನ್ನ ಹಾಕಿ ಔಷಧಿ, ಇವಾಗ ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧಿಗಳು ಗಿಡಮೂಲಿಕೆಯಲ್ಲಿ. ಇದು ಓನ್ಲಿ ಫಾರ್ ಇದು ವನಸ್ಪತಿ ಅಥವಾ ಆಯುರ್ವೇದಿಕ್ ಗಿಡಮೂಲಿಕೆಗಳು ಏನಿದೆ, ಅಥವಾ ನಾಟಿ ಔಷಧಿಗೆ ಉಪಯೋಗಿಸುವಂಥ ಗಿಡಮೂಲಿಕೆಗಳೇನಿದೆ, ಇದನ್ನು ಮಾತ್ರ ಹೋಮಕ್ಕೆ ಹಾಕಿ, ಈಗ ಆಗಲೇ ಹೇಳಿದಂಥ ಕಾಂಬಿನೇಷನ್ ಹೋಮಸ್ ಏನಿದೆ ಅದನ್ನು ಹಾಕಿ ಅದರಲ್ಲಿ ನೀವು ಮಾಡಬೇಕು. ಮಾಡಿದಾಗ ಇದು ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇದು ಹುಣ್ಣಿಮೆಯಲ್ಲೇ ಮಾಡಬೇಕು, ಹುಣ್ಣಿಮೆ ಬರುವಂಥ ದಿನದಲ್ಲೇ ಮಾಡಬೇಕು. ಅಮಾವಾಸ್ಯೆ ದಿನ ಮಾಡಬಾರ್ದು, ಅಮಾವಾಸ್ಯೆ ದಿನ ಬೇರೆದು ಮಾಡ್ಕೊಳ್ಬೇಕು. ಹುಣ್ಣಿಮೆ ದಿನ ಮಾತ್ರ ಇದನ್ನು ಮಾಡಿದ್ದೆ ಆದರೆ ಪ್ರತಿಯೊಂದು ಗ್ರಾಮ, ಯಾವ ಗ್ರಾಮದಲ್ಲಿ ಮಾಡ್ತಾರೋ, ಯಾವ ಊರಿನಲ್ಲಿ ಮಾಡ್ತಾರೋ ಆ ಊರಿನಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗಗಳು, ಸಾವು ನೋವುಗಳು ಉದ್ಭವ ಆಗೋದಿಲ್ಲ. ಇದಕ್ಕೆ ನಾನೇ ಸಾಕ್ಷಿ, ನಾನು ಬಂದು ನಿಲ್ತೀನಿ, ನಾನು ಇದೆಲ್ಲವನ್ನು ಕೂಡ ಸ್ವೀಕಾರ ಮಾಡ್ತೀನಿ ಅಂತ ಸ್ವಾಹಾದೇವಿ ಸ್ವತಃ ನುಡ್ದಂಗೆ ನನಗೆ ಅನ್ನಿಸ್ತಾ ಇದೆ. ಇದನ್ನು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸಿ, ಯಾವ ರೀತಿ ರಕ್ಷೆಗೆ ನಾನು ನಾಂದಿ ಆಡಬೇಕು, ಬುನಾದಿ ಹಾಕಬೇಕೋ ಹಾಕ್ತೀನಿ. ಇದು ಕಲಿಯುಗದ ಸತ್ಯದ ನುಡಿ ಅನ್ನುವಂಥ ರೀತಿಯಲ್ಲಿ ನನಗೆ ಕೇಳಿಸ್ತಾ ಇದೆ. ಸೊ ಇದಿಷ್ಟು ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಾರೆ. ಇಲ್ಲಿಂದ ಬಂತು. ಸೊ ಯಾರು ಸೊ ಮಾಡಿಕೊಡಿ. ಸೊ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಆಲೋಚನೆಗಳು, ಸೆಟ್ ಅಲ್ಲ ಮೈಂಡ್ ಸೆಟ್, ನಿಮ್ಮ ಮೈಂಡನ್ನು, ನಿಮ್ಮ ಆಲೋಚನೆಗಳನ್ನ ಸೆಟ್ ಮಾಡಿ ಇಟ್ಕೊಳ್ಳಿ. ಸೊ ಆ ಸಮಯ ಬಂದಾಗ ನಾನೊಬ್ಬರೇ ಏನು ಮಾಡೋದಕ್ಕಾಗೋದಿಲ್ಲ, ಒಂಟಿ ಇದೆಲ್ಲ ಹೇಗೆ ಎದುರಿಸ್ಲಿ ಅಂತಲ್ಲ, ಕಠಿಣವಾಗಿ ನಿಂತುಬಿಡಿ ಒಂಟಿ ಕಾಲಲ್ಲಿ ಆಂಜನೇಯ ಅಂತ. ಖಂಡಿತವಾಗ್ಲೂ ಹನುಮ ಬಂದೇ ಬರ್ತಾರೆ, ಗೈಡೆನ್ಸ್ ಕೊಟ್ಟೇ ಕೊಡ್ತಾರೆ. ಕಲಿಯುಗದಲ್ಲಿ ಕರ್ದೊಡನೆ ಯಾರು ಬರ್ತಾರೋ ಇಲ್ವೋ, ಕಾಳಿ ಮತ್ತು ಗಣೇಶ ಮತ್ತು ಆಂಜನೇಯ ಒಂದೇ ಬರ್ತಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಕರೀರಿ, ಬರ್ತಾರೆ ಅನ್ನುವಂಥದ್ದು ಇದೆ. ನಿಮಗೆ ಸಹಾಯ ಸಿಗುತ್ತೆ. ನಿಜವಾದ ಭಕ್ತಿ ಮಾರ್ಗದಲ್ಲಿ ಮಾಡಿ, ಡೋಂಗಿ ಭಕ್ತಿ ಬೇಡ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಬದಲಾವಣೆ ಬರ್ತಿದೆ, ಬದಲಾವಣೆಗೆ ತಯಾರಾಗಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕನೆಕ್ಟ್ ವಿತ್ ಇನ್ನರ್ ಸೆಲ್ಫ್ ಹೇಳ್ತಾ ಇದೆ. ನಿಮ್ಮೊಳಗಿನ ನಿಮ್ಮ ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಕಾರ್ಡ್ ಬಂದಿದ್ದಕ್ಕೆ ಇನ್ನರ್ ಇಂಜಿನಿಯರಿಂಗ್ ಸೇರ್ಕೊಂಡು ಕಂಪ್ಲೀಟ್ ಮಾಡಿದೆ ಈ ಶಾಲೆ. ಚೆನ್ನಾಗಿ ಅನಿಸುತ್ತೆ, ನೀವು ಕೂಡ ಮಾಡ್ಕೊಳ್ಳಿ. ವೆಬ್ಸೈಟಲ್ಲಿ, ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲಿ ಇರುತ್ತೆ. ಸೊ ಖಂಡಿತ ಅದರಿಂದ ಬೆನಿಫಿಟ್ ಇದೆ, ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮೊಳಗಿನ ರಾಮನ ಜೊತೆ ನೀವು ಕನೆಕ್ಟ್ ಆಗಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ಟ್ರೆಂತ್ ನಿಮ್ಮನ್ನು ಇನ್ಸ್ಪೈರ್ ಮಾಡೋ ರೀತಿಲಿ ಇರಲಿ ಅನ್ನುವಂಥದ್ದು ಇದೆ. ನಿಮಗೆ ಸೆಲ್ಫ್ ಗೈಡೆನ್ಸ್ ಕೂಡ ಸಿಗುತ್ತೆ, ನಿಮಗೆ ನೀವೇ ಮಾರ್ಗದರ್ಶಕರಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ರಾಮ ರಕ್ಷಾ ಸ್ತೋತ್ರನ ಪಠನೆ ಮಾಡಿ ದಿನಾಗಲೂ, ಇದರಿಂದ ಹೆಚ್ಚು ಒಳ್ಳೆಯದಾಗುತ್ತೆ. ಜೊತೆಗೆ ರಾಮನ ಆಶೀರ್ವಾದ, ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ದಿನಾಗಲೂ. ರಾಮಾಂಜನೇಯರ ದರ್ಶನನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಏನೇ ಬಂದರೂ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲ ಸಮಸ್ಯೆಯಿಂದ ಹೊರಬರೋದಕ್ಕೆ ಯಾವುದಾದ್ರೂ ಒಂದು ಮಾರ್ಗ ಇದ್ದೇ ಇರುತ್ತೆ. ಆ ಮಾರ್ಗ ಯಾವುದು ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಬರುವಂಥ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಇದೆ. ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರದೊತ್ತು ಕೆಂಪು ವಸ್ತ್ರನ
ಕೊಟ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೆಯದಾಗತ್ತೆ. ಹನುಮ ಧ್ವಜನ ಹಾರಾಟ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನೀವು ಪ್ರಾಮಾಣಿಕವಾಗಿರಿ, ಜೊತೆಗೆ ನಿಮ್ಮ ಜೊತೆ ಇರೋರನ್ನು ಕೂಡ ಪ್ರಾಮಾಣಿಕವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮಂಗಳವಾರದ ದಿನ ಸಿಹಿ ತಿಂಡಿಗಳನ್ನ ಹಂಚಿ ಆಂಜನೇಯನ ದೇವಸ್ಥಾನದಲ್ಲಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.